ಹಲೋ ಗೈಸ್, ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಕಬೇಕು. ಸೊ ಇಲ್ಲಿ ಮೀಡಿಯಾ ಅಂತ ಇದೆಯಲ್ಲ, ಈ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಬರುತ್ತೆ. ಇದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ಇಲ್ಲಿ ನಿಮಗೆ ಈ ಥರ ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಜನರೇಟ್ ಅಂತ ಇದೆಯಲ್ಲ, ಇಲ್ಲಿ ನೀವು ಪ್ರಾಂಪ್ಟ್ ಕೊಟ್ಟು AI ಕಾರ್ಟೂನ್ ಬ್ಯಾಕ್ಗ್ರೌಂಡ್ನ ಕ್ರಿಯೇಟ್ ಮಾಡ್ಬೋದು. ಬಟ್ ಅದು ಪ್ರೀಮಿಯಂ ಇರುತ್ತೆ, ಸೊ ಅದು ಬೇಡ. ಈಗ ನಾವು ಒಂದು ಆ್ಯಪ್ನಿಂದ ಏನು ಕಾರ್ಟೂನ್ ಬ್ಯಾಕ್ಗ್ರೌಂಡ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಈಗ ನೀವು ಸೀದಾ ಬ್ಯಾಕ್ ಪೇಜಿಗೆ ಬನ್ನಿ. ಇಲ್ಲಿ ಒಂದು ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಅಂತ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಓಕೆನಾ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಗೈಸ್, ಇವಾಗ ಫಸ್ಟಿಗೆ ನಾವು ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡೋದಕ್ಕೆ ಇಲ್ಲಿ ನಾವು ಸ್ಟೋರಿಯಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಬರುತ್ತೆ ಅಂತ ಫಸ್ಟ್ ಸ್ಟೋರಿನ ನೋಡ್ಕೊಳ್ಳಿ, ನೋಟ್ಸಲ್ಲಿ ಹೋಗಿ. ಇಲ್ಲಾಂದರೆ ನೀವು ChatGPTಯಲ್ಲಿ ಕೂಡ ಕೇಳ್ಬೋದು ಇಮೇಜ್ ಪ್ರಾಂಪ್ಟನ್ನ. ಸೊ ನಾನು ಇಲ್ಲಿ ಈಸಿ ಆಗಲಿ ಅಂತ ಈ ಥರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಟೋರಿನ ನೋಡ್ಕೊಳ್ಳಿ ಒಂದು ಸರ್ತಿ. ಸ್ಟಾರ್ಟಿಂಗಲ್ಲಿ ಯಾವ ಸೀನ್ ಇದೆ ಅಂತ. ಓಕೆನಾ, ಇಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿರುವ ಅಂತ ಸಣ್ಣ ಮನೆಯಲ್ಲಿ ಅಂತ ಇದೆ. ಸೊ ಇಲ್ಲಿ ನಾನು ಒಂದು ಮನೆಯದು ಬ್ಯಾಕ್ಗ್ರೌಂಡ್ ಇಮೇಜ್ನ ತಗೊಳ್ತೀನಿ. ಓಕೆನಾ, ಹೇಗೆ ಇಲ್ಲಿ ಇಮೇಜ್ ಸರ್ಚ್ ಮ್ಯಾನ್ ಅಂತ ಒಂದು ಆ್ಯಪ್ನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಇಲ್ಲಿ ಸರ್ಚ್ ಆಪ್ಷನ್ ಇದೆ ಅಲ್ಲ, ಇಲ್ಲಿ ನೀವು ಸರ್ಚ್ ಮಾಡಬೇಕು. ಇಲ್ಲಿ ನಾನು ಕಾರ್ಟೂನ್ ವಿಲೇಜ್ ಇನ್ಸೈಡ್ ಅಂತ ಹಾಕಿ ಸರ್ಚ್ ಮಾಡ್ತೇನೆ. ಓಕೆನಾ, ನೋಡ್ಬೋದು ಇಲ್ಲಿ ನಿಮಗೆ ತುಂಬಾ ಇಲ್ಲಿ ಇಮೇಜ್ಗಳು ಬರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ನೀವು ಇದೇ ಥರ ಸ್ಟೋರಿಯಲ್ಲಿ ಏನಿದೆ ಅದೇ ಥರ ಬ್ಯಾಕ್ಗ್ರೌಂಡ್ನ ಇಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಗೈಸ್, ಇವಾಗ ಇಮೇಜ್ ಡೌನ್ಲೋಡ್ ಮಾಡಿ ಆದಮೇಲೆ ಅಗೇನ್ ಆಟೋ ಡ್ರಾಫ್ಟ್ AI ಓಪನ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಇದೇ ಥರ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನೀವು ಡೌನ್ಲೋಡ್ ಮಾಡಿರೋ ಇಮೇಜ್ ಎಲ್ಲ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾನು ಒಂದು ಇಮೇಜ್ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಅಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಡನ್ ಮೇಲೆ ಕೊಡಿ. ಈಗ ನಿಮಗೆ ಇಲ್ಲಿ ಈ ಥರ ಇಲ್ಲಿ ಪೇಜ್ ಬರುತ್ತೆ. ಇಲ್ಲಿ ಮೇಲೆ ಡನ್ ಅಂತ ಇದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ನಮ್ದು ಏನು ಆ್ಯಡ್ ಆಗಿರುತ್ತೆ. ಈಗ ಇಲ್ಲಿ ನೋಡ್ಬೋದು ನಾವು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿರೋದು ಇಲ್ಲಿ 40 ಮಿನಿಟ್ಸಲ್ಲಿ ಏನೋ ಇದೆ. ಸೊ ಇದನ್ನು ನಾವು ಇಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ಗೆ ಈ ಥರ ಲಾಂಗ್ ಪ್ರೆಸ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಇರಬೇಕು, ಅಂದರೆ 0ದಲ್ಲೇ ಇರಬೇಕು ಇದು. ಓಕೆನಾ, ಇದಾದಮೇಲೆ ಈ ಬ್ಯಾಕ್ಗ್ರೌಂಡ್ ಈ ಥರ ಸ್ಕ್ರೀನ್ಗೆ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ, ಈ ಥರ ಝೂಮ್ ಮಾಡಿ. ಓಕೆನಾ, ಇಲ್ಲಿ ಎಡ್ಜೆಲ್ಲ ಕರೆಕ್ಟಾಗಿ ಸೆಟ್ ಮಾಡಿ. ಇದಾದಮೇಲೆ ನಾವಾಗ ವಾಯ್ಸ್ ಜನ್ರೇಟ್ ಮಾಡಿಟ್ಟಿರೋದಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಮೀಡಿಯಾ ಅಂತ ಇದೆಯಲ್ಲ, ಈ ಮೀಡಿಯಾ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಅಪ್ಲೋಡ್ ಆಡಿಯೋ ಅಂತ ಬರುತ್ತೆ. ಓಕೆನಾ, ಇಲ್ಲಿ ಅಪ್ಲೋಡ್ ಆಡಿಯೋ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಮೈ ಫೈಲ್ಸ್ ಅಂತ ಒಂದು ಕಾಣಿಸುತ್ತೆ ಆಪ್ಷನ್ನು. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ 3 ಡಾಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಆಡಿಯೋ ಫೈಲ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಮಾಡಿರುವ ನಿಮಗೆ ವಾಯ್ಸ್ ಏನಿದೆ ಅದನ್ನು ಇಲ್ಲಿ ಫಸ್ಟ್ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಥರ. ಓಕೆನಾ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅಪ್ಲೋಡ್ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು, ಆಟೋಮೆಟಿಕ್ ಆಗಿ ಆಡಿಯೋ ಫೈಲ್ಸಲ್ಲಿ ಆ್ಯಡ್ ಆಗಿರುತ್ತೆ. ಓಕೆನಾ, ಹಾಗಾಗಿ ಇಲ್ಲಿ ಆಡಿಯೋ ಆ್ಯಡ್ ಆಗಿದೆ. ಓಕೆನಾ, ಈಗ ನಿಮ್ಗೆ ಇಲ್ಲಿ ಸ್ಟೋರಿಗೆ ಬ್ಯಾಕ್ಗ್ರೌಂಡ್ ಯಾವುದೆಲ್ಲ ಇದೆ ಸೊ ಅದನ್ನು ಈ ಥರ ನೀವು ಫಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಅದಾದ ನಂತರ ನೀವು ಇಲ್ಲಿ ಕ್ಯಾರೆಕ್ಟರ್ನ ಆ್ಯಡ್ ಮಾಡೋದು. ಸೊ ಸೇಮ್ ನನಗೇನು ಹೇಳಿದೆ, ಇಲ್ಲಿ ಮೀಡಿಯಾಗೆ ಹೋಗಿ ಅಲ್ಲಿ ಅಸೆಟ್ಸಲ್ಲಿ ಬ್ಯಾಕ್ಗ್ರೌಂಡ್ನ ಹಾಕಿ. ಓಕೆನಾ, ಇಲ್ಲಿ ಫಸ್ಟಿಗೆ ಯಾವ ಕ್ಯಾರೆಕ್ಟರ್ ಬರಬೇಕು ಅಂತ ನೀವು ನೋಡಿ ಸ್ಟೋರಿಯಲ್ಲಿ, ಇಲ್ಲಾಂದರೆ ಆಡಿಯೋ ಪ್ಲೇ ಮಾಡಿ. ಇದಾದ ನಂತರ ಇಲ್ಲಿ ಕ್ಯಾರೆಕ್ಟರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ತುಂಬಾ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ದೇಸಿ ವೆಸ್ಟರ್ನ್ ಇಂಡೋನೇಷಿಯನ್ ವಿಲೇಜ್ ಅಂತೆಲ್ಲ ಇದೆ. ನಾವೀಗ ವಿಲೇಜ್ ಸ್ಟೋರಿ ಮಾಡೋದು. ಸೊ ವಿಲೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ವಿಲೇಜ್ದು ಕ್ಯಾರೆಕ್ಟರ್ ಎಲ್ಲ ತೋರಿಸುತ್ತೆ. ಓಕೆನಾ, ಇಲ್ಲಿ ಇವಾಗ ನಿಮ್ಮದು ಸ್ಟೋರಿಗೆ ಯಾವುದು ಕ್ಯಾರೆಕ್ಟರ್ ಎಲ್ಲ ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಒಂದೊಂದನ್ನೇ. ಓಕೆನಾ, ಇಲ್ಲಿ ಪ್ರೀಮಿಯಂ ಕೂಡ ಇದೆ, ಇಲ್ಲಿ ಬ್ಲೂ ಅಲ್ಲಿ ಇದೆಲ್ಲ. ಸೊ ಅದೆಲ್ಲ ನೀವು ಪೇ ಮಾಡಬೇಕು, ಬಾಕಿದೆಲ್ಲ ಫ್ರೀ ಆಗಿರುತ್ತೆ. ಓಕೆನಾ, ಇಲ್ಲಿ ಸ್ಟಾರ್ಟಿಂಗ್ದು ಸ್ಟೋರಿ ನೋಡಿ ಏನು ಬರುತ್ತೆ ಕ್ಯಾರೆಕ್ಟರ್ ಅದನ್ನು ಆ್ಯಡ್ ಮಾಡಿ. ನಾನು ಇಲ್ಲಿ ವಿಲೇಜ್ ಮ್ಯಾನದು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ, ನಾನು ಇಲ್ಲಿ ಇದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕ್ಲಿಕ್ ಮಾಡಿ ಇದರ ಮೇಲೆ. ಹಿಂಗೆ ನಿಮಗೆ ಇಲ್ಲಿ ಇದು ಮೂಮೆಂಟ್ ಎಲ್ಲ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ. ಓಕೆನಾ, ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಫ್ರಂಟ್ ಪೋಸ್ ಬ್ಯಾಕ್ ಪೋಸ್ ಅದೆಲ್ಲ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ನಾನು ಇಲ್ಲಿ ಯಾವುದು ಸ್ಯಾಡ್ ಇದ್ದು ಸರ್ಚ್ ಮಾಡ್ತೀನಿ. ಓಕೆನಾ, ಸ್ಯಾಡ್ ಅಂತ. ಇಲ್ಲಿ ನಾನು ಸ್ಯಾಡ್ ಸೆಟ್ಟಿಂಗ್ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ ಬಂದಿದೆ. ಓಕೆನಾ, ಇದನ್ನು ನೀವು ಈ ಥರ ನೋಡಿ, ಇಲ್ಲಿ ಇದರ ಎಡ್ಜ್ ಇದೆಲ್ಲ, ಈ ಎಡ್ಜಲ್ಲಿ ಈ ಥರ ನೀವು ಇಟ್ಕೊಂಡು ಇದನ್ನು ಸೈಜ್ನ ಕಮ್ಮಿ ಮಾಡಿ ಇಲ್ಲಿ ಬೇಕಾದ್ರೂ ಅಲ್ಲಿ ಪ್ಲೇಸ್ ಮಾಡ್ಬೋದು. ಓಕೆನಾ, ಈಗ ನಾನಿಲ್ಲಿ ಇನ್ನೊಂದು ಕ್ಯಾರೆಕ್ಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇದನ್ನು ನೀವು ಇಲ್ಲಿ ಫ್ಲಿಪ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಸೈಡ್ ಬೇಕೋ ಆ ಸೈಡ್ ಅಂತನ ನೀವು ಸೆಟ್ ಮಾಡ್ಕೋಬೋದು. ಓಕೆನಾ, ಸೇಮ್ ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೋರಿ ಏನಿದೆ ಅದನ್ನು ಈ ಥರ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಿಮಗೆ ಲಾಕ್ ಆಪ್ಷನ್ ಕಾಣಿಸ್ತಿದೆಯಾ, ಇಲ್ಲಿ ಬ್ಲೂ ಅಲ್ಲಿ ಇದೆಲ್ಲ. ಸೊ ಅದನ್ನು ನೀವು ಒಂದೊಂದು ಆ್ಯಡ್ ಮಾಡಿದ ನಂತರ ಇದನ್ನು ನೀವು ಲಾಕ್ ಮಾಡ್ತಾ ಹೋಗಿ. ಆಗ ನಿಮಗೆ ನೀವು ಬೇರೆ ಕ್ಯಾರೆಕ್ಟರ್ನ ಆ್ಯಡ್ ಮಾಡುವಾಗ ಅದು ಮೂವ್ಮೆಂಟ್ ಆಗೋದಿಲ್ಲ. ಓಕೆನಾ, ಲಾಕ್ ಆಗಿರುತ್ತೆ. ಓಕೆ ಗೈಸ್, ಇನ್ನೊಂದು ಇಲ್ಲಿ ನೀವು ಟ್ರಿಮ್ ಮಾಡಬೇಕಂತ ಹೇಳಿದರೆ ಸಿಂಪಲ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೀಸರ್ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಆಗ ನಿಮಗೆ ಟ್ರಿಮ್ ಆಗಿರುತ್ತೆ.
ಸೊ ಇದನ್ನು ಈ ಥರ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಆಪ್ಷನ್ ಬರುತ್ತೆ, ಡಿಲೀಟ್ ಮಾಡಿದರೆ ಆಯಿತು. ಅನ್ವಾಂಟೆಡ್ ಕ್ಲಿಪ್ಸ್ನ ಈ ಥರ ಡಿಲೀಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿದಾಗ ನೀವು ಅದೇ ಕ್ಯಾರೆಕ್ಟರ್ನ ನೀವು ಕಂಟಿನ್ಯೂ ಮಾಡಬೇಕಂತ ಹೇಳಿದರೆ ನಿಮಗೆ ಇಲ್ಲಿ ಈ ಥರ ಬರುತ್ತೆ, ಓಕೆನಾ. ಇಲ್ಲಿ ನಿಮಗೆ ಕ್ಯಾರೆಕ್ಟರ್ ಆ್ಯಡ್ ಆಗಿರುತ್ತೆ ಬಟ್ ಶೋ ಆಗ್ತಾ ಇರೋದಿಲ್ಲ. ಸೊ ಇದನ್ನು ನೋಡಿ ಈ ಥರ ಲಾಂಗ್ ಪ್ರೆಸ್ ಮಾಡಿ ನೀವು ಬ್ಯಾಕ್ಗ್ರೌಂಡಿದ್ದು ಮೇಲೆ ಈ ಥರ ಸೆಟಪ್ ಮಾಡಿ, ಓಕೆನಾ. ಇಲ್ಲಿ ನೋಡ್ಬೋದು ನೀವು ಕ್ಯಾರೆಕ್ಟರ್ನ ಈ ಥರ ಮೇಲೆ ಸೆಟಪ್ ಮಾಡಿ ಈ ಥರ ಲಾಂಗ್ ಪ್ರೆಸ್ ಮಾಡಿ ಬ್ಯಾಕ್ಗ್ರೌಂಡ್ನ ಕೆಳಗೆ ಇಡಿ, ಆಗ ಇಲ್ಲಿ ಶೋ ಆಗುತ್ತೆ, ಓಕೆನಾ. ಇವಾಗ ನಾವು ಮೂಮೆಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡುವ. ನಾನು ಇಲ್ಲಿ ಮೂಮೆಂಟ್ ವಾಕ್ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲ. ಸೊ ಇದನ್ನು ನಾವು ಏನು ಮಾಡೋದು, ಸ್ಟಾರ್ಟಿಂಗಲ್ಲಿ ಇದನ್ನು ಇಡಬೇಕು, ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಈ ಥರ ನೋಡಿ, ಈ ಥರ ಇದನ್ನು ಪ್ರೆಸ್ ಮಾಡಿ ಸ್ಟಾರ್ಟಿಂಗಿಂದ ಈ ಥರ ಇಡಿ, ಓಕೆನಾ. ಆದ ನಂತರ ನಿಮಗೆ ಇಲ್ಲಿ ಪಾತ್ ಅಂತ ಒಂದು ಕಾಣಿಸ್ತಿದೆಯಾ ಆಪ್ಷನು. ಸೊ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು, ಓಕೆನಾ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇನ್ನೊಂದು ಲೇಯರ್ ನಿಮಗೆ ಇಲ್ಲಿ ಶೋ ಆಗುತ್ತೆ ನೋಡಿ ಇಲ್ಲಿ ಕೆಳಗೆ. ಸೊ ಇದನ್ನು ಈ ಥರ ನೀವು ಇದಲ್ಲ, ಇಲ್ಲಿ ಸೆಕೆಂಡ್ ಇದೆಲ್ಲ ಅದು. ಸೊ ಅದನ್ನು ಈ ಥರ ನೀವು ಈ ಥರ ನೋಡಿ ಲಾಂಗ್ ಪ್ರೆಸ್ ಮಾಡಿ ಈ ಎಲ್ಲಿಗೆ ನಿಮಗೆ ಎಂಡ್ ಆಗಬೇಕು ವಾಕ್, ಎಲ್ಲಿ ಅವನು ಸ್ಟಾಪ್ ಆಗಬೇಕು, ಸೊ ಆ ಥರ ಸೆಟ್ ಮಾಡಿ. ನಾನು ಇಲ್ಲಿ ಈ ಎಂಡ್ವರೆಗೆ ಅಂದರೆ ಕಂಟಿನ್ಯೂಸ್ ವಾಕ್ ಮಾಡ್ತಾ ಇರೋದು. ಸೊ ನೋಡಿ ಈ ಥರ ಇಟ್ಟರೆ ನೋಡಿ ಇದು ಕಂಟಿನ್ಯೂಸ್ ವಾಕ್ ಹೋಗುತ್ತೆ. ನಿಮಗೆ ಇಲ್ಲಿ ಮಿಡ್ಲಲ್ಲಿ ಬೇಕಾದರೆ ನೀವು ಇಲ್ಲಿ ಇದನ್ನು ಸ್ಟಾಪ್ ಮಾಡ್ಬೋದು, ಪಾತ್ ಕ್ಲಿಕ್ ಮಾಡಿ, ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಪಾತ್ ಕ್ಲಿಕ್ ಮಾಡಿ ಇಲ್ಲಿ ಮಿಡ್ಲಲ್ಲಿ ಸ್ಟಾಪ್ ಮಾಡಿದ್ದೀನಿ, ಓಕೆನಾ. ಆಮೇಲೆ ಅಗೇನ್ ಇಲ್ಲಿ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಅದೇ ನೀವು ಕ್ಯಾರೆಕ್ಟರ್ನ ಇಲ್ಲಿ ನೀವು ಐಡಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿ ಐಡಲ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನಿಮಗಿದು ಸ್ಟಾರ್ಟಿಂಗಲ್ಲಿರುತ್ತೆ. ಇದನ್ನು ಈ ಥರ ನೀವು ಪ್ರೆಸ್ ಮಾಡಿ ಎಲ್ಲಿ ಸ್ಟಾಪ್ ಆಗಿತ್ತು ಅಲ್ಲೇ ಅದನ್ನು ನೀವು ಪ್ಲೇಸ್ ಮಾಡಬೇಕು. ಈಗ ನೋಡಿ ಪ್ಲೇ ಮಾಡ್ತೀನಿ ನೋಡಿ, ಇದನ್ನು ನಾನು ಫಾಸ್ಟಲ್ಲಿ ಇಟ್ಟಿದ್ದೀನಿ. ಸೊ ಇದು ಈ ಥರ ಮೂಮೆಂಟ್ ಕ್ರಿಯೇಟ್ ಆಗಿರುತ್ತೆ. ಇದಾದಮೇಲೆ ನಾನು ಇನ್ನೊಂದು ಕ್ಯಾರೆಕ್ಟರ್ನ ಈ ಥರ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಇದೇ ಥರ ನೀವು ಸೈಜ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇದಾದಮೇಲೆ ಇಲ್ಲಿ ಫ್ಲಿಪ್ ಅಂತ ಇದೆಲ್ಲ, ಇಲ್ಲಿ ಫ್ಲಿಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಸೈಡ್ ಬೇಕು ಆ ಸೈಡ್ ಇದು ರೊಟೇಟ್ ಆಗುತ್ತೆ, ಓಕೆನಾ. ಸೊ ಇದನ್ನು ಈ ಥರ ಸ್ಟಾರ್ಟಿಂಗಲ್ಲಿ ಸೆಟ್ ಮಾಡಿ ಇದಾದಮೇಲೆ ಇಲ್ಲಿ ಪಾತ್ ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲಿ ತನಕ ಬೇಕು ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇದೇ ಥರ ನೀವು ಇಲ್ಲಿ ಕ್ಯಾರೆಕ್ಟರ್ನ ಆ್ಯಡ್ ಮಾಡಿಕೊಂಡು ಆ್ಯನಿಮೇಷನ್ನ ಚೇಂಜ್ ಮಾಡ್ತಾ ಇರಬೇಕು. ಸೊ ಗೈಸ್ ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ಸೊ ಗೈಸ್ ಇದೆಲ್ಲ ಆದಮೇಲೆ ಫೈನಲ್ ಎಡಿಟಿಂಗ್. ಈ ಸ್ಟೋರಿ ಎಲ್ಲ ಕ್ರಿಯೇಟ್ ಆದಮೇಲೆ ಇಲ್ಲಿ ಮೇಲೆ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಕೊಟ್ಟರೆ ಆಯಿತು, ಓಕೆನಾ. ಇದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಗೈಸ್ ನಾನು ಯಾವಾಗಲೂ ಯೂಸ್ ಮಾಡೋದು ಇನ್ಶರ್ಟ್. ಸೊ ಇನ್ಶರ್ಟ್ನ ಓಪನ್ ಮಾಡ್ಕೊಂಡು ಇಲ್ಲಿ ನೀವು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 1 by 1 ವೀಡಿಯೋನ ಆ್ಯಡ್ ಮಾಡ್ತಾ ಹೋಗಿ, ಇಲ್ಲಾಂದರೆ ಒಂದೇ ವೀಡಿಯೋ ಇದ್ದರೆ ಒಂದನ್ನೇ ಆ್ಯಡ್ ಮಾಡ್ಬೋದು. ಇಲ್ಲಿ ಫಸ್ಟ್ ಇದರದ್ದು ರೇಷಿಯೋ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಯಾನ್ವಾಸ್ ಅಂತ ಇದೆ ಅಲ್ಲ, ಇಲ್ಲಿ ನೀವು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 16:9 ರೇಷಿಯೋನ ಥರ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಇದಾದಮೇಲೆ ಗೈಸ್ ಇಲ್ಲಿ ನಿಮಗೆ ಮೇಲೆ ಕಾಣಿಸ್ತಿದೆಯಾ ಆಟೋ ಡ್ರಾಫ್ಟ್ ಅಂತ ವಾಟರ್ ಮಾರ್ಕ್ ಕಾಣಿಸ್ತಿದೆ. ಸೊ ನೀವು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು PNG ಇಲ್ಲಾಂದರೆ ಲೋಗೋ ಕೂಡ ಆ್ಯಡ್ ಮಾಡ್ಬೋದು. ಸೊ ಗೊತ್ತಿಲ್ಲ ಅಂತ ಹೇಳಿದವರು ಈ ಥರ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು, ಲೈಕ್ ನಿಮ್ಮದು ಕಾರ್ಟೂನ್ ಸ್ಟೋರಿ ಏನಿದೆ ಅದನ್ನು ಬರಿಬೋದು. ಇದಾದಮೇಲೆ ಇಲ್ಲಿ ಲೇಬಲ್ ಅಂತ ಇದೆ ಅಲ್ಲ, ಈ ಲೇಬಲ್ ಮೇಲೆ ಕ್ಲಿಕ್ ಮಾಡಿ ಯಾವುದು ಬೇಕು ಅದನ್ನು ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಥರ ನಿಮಗೆ ಬಾರ್ಡರ್, ಶ್ಯಾಡೋ, ಗ್ಲೋ, ಟೆಕ್ಸ್ಟ್ ಯಾವುದು ಬೇಕು ಅದನ್ನು ಈ ಥರ ಆ್ಯಡ್ ಮಾಡಿ ಇಲ್ಲಿ ಅರ್ಜಲ್ಲಿ ಇದನ್ನು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ, ಓಕೆನಾ. ಇದಾದಮೇಲೆ ನಾವು ಇದಕ್ಕೆ ಇಲ್ಲಿ ಝೂಮ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ವಿಡಿಯೋನ ಈ ಥರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಪ್ಲಿಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಇದಾದಮೇಲೆ ಇಲ್ಲಿ ಎಫೆಕ್ಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ಸ್ಟಾರ್ಟಿಂಗಲ್ಲಿ ಎಫೆಕ್ಟ್ ಅಂತ ಬರುತ್ತೆ. ಆದಮೇಲೆ ಇಲ್ಲಿ ಸ್ಲೋ ಝೂಮ್ ಅಂತ ಫಸ್ಟ್ ಒನ್ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ವಾಲ್ಯೂಮ್ನ ಕಮ್ಮಿಗೆ ಅಡ್ಜಸ್ಟ್ ಮಾಡಿ, ಓಕೆನಾ. ಇದಾದಮೇಲೆ ಇದನ್ನು ಈ ಥರ ನೀವು ಅಡ್ಜಸ್ಟ್ ಮಾಡಿ ಇಲ್ಲಿ ತನಕ ಬೇಕಂತ ಈ ಥರ ನೀವು ಝೂಮ್ ಎಫೆಕ್ಟ್ನ ಕೊಟ್ಟರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಗೈಸ್ ನೋಡಿದ್ರಲ್ಲ, ನಿಮಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ನೀವು ನನಗೆ ಕಾಮೆಂಟ್ ಮಾಡಿ, ಓಕೆ. ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.